ಲ್ಯಾಂಡನ್ನು ಇನ್ವೆಸ್ಟ್ ಮಾಡಿದ್ರೆ ಜನರಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಎಸ್ಪೆಷಲಿ ಚಿಕ್ಕ ಪ್ಲಾಟ್ಸ್ಗೆ ಡಿಮಾಂಡ್ ಜಾಸ್ತಿ ಆ್ಯಂಡ್ ಆಬ್ವಿಯಸ್ಲಿ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ವ್ಯಾಲ್ಯೂ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಇದನ್ನ ಲೋನ್ EMI ಅಲ್ಲಿ ತಗೊಂಡಿದ್ರೆ ಫ್ಯೂಚರ್ ಅಲ್ಲಿ ಪ್ರಾಫಿಟ್ಗಿಂತ ಬರ್ಡನ್ ಜಾಸ್ತಿ. ವಿಲಾ ಕೂಡ ಅಷ್ಟೇ, ಬಿಲ್ಡಿಂಗ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಆದ್ರೆ ಕೆಳಗೆ ಇರುವ ಭೂಮಿ ವ್ಯಾಲ್ಯೂ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಿಮ್ಗೆ ಮಿಕ್ಸ್ಡ್ ರಿಸಲ್ಟ್ ಸಿಗುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ನ ಬೆಸ್ಟ್ ಆಪ್ಷನ್ ಯಾಕಂದ್ರೆ ರೆಂಟಲ್ ಇನ್ಕಮ್ ಇರುತ್ತೆ ಅಂಡ್ ಡಿಮಾಂಡ್ ಕೂಡ ಇರುತ್ತೆ. ಸೊ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಟಿಪ್ ಏನಂತ ಅಂದ್ರೆ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ವೇರ್ ಹೌಸ್, ಕಂಪನೀಸ್ ಇರುತ್ತೆ ಅಲ್ಲಿ ಒಳ್ಳೆ ಇನ್ಕಮ್ ಇರುತ್ತೆ. ಅಂಡ್ ನಿಮ್ಮ ಬಜೆಟ್ ಅಂಡ್ ರಿಕ್ವೈರ್ಮೆಂಟ್ ಸೂಟ್ ಆಗುವ ತರ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಭಾರತ್ ವಾಸಿ ಪ್ರಾಪರ್ಟಿ. ಈ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಲ್ ಮಾಡಿ.